ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿದ್ಯಾಗಮ ಆನ್ಲೈನ್ ತರಬೇತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ದಿವಸ ನಾವು ಪ್ರಾರಂಭಿಸ್ತಾ ಇರುವಂತಹ ಒಂದು ಅಧ್ಯಾಯ ನ್ಯೂಟ್ರಿಷನ್ ಇನ್ ಪ್ಲಾಂಟ್, ಸಸ್ಯಗಳಲ್ಲಿ ಪೋಷಣೆ. ಇದು ಈ ಒಂದು ತರಗತಿಯನ್ನು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ವಿದ್ಯಾರ್ಥಿಗಳಿಗೆ ಸಮನ್ವಯಗೊಳಿಸಿ ಸಿದ್ಧಪಡಿಸ್ತಾ ಇದ್ದೇನೆ. ಸೊ ಈ ಒಂದು ವಿಷಯಾಂಶಗಳನ್ನು ತಾವು ಅರಿತುಕೊಂಡು ಕೊನೆಗೆ ಕೊಡುವಂಥ ಹೋಮ್ವರ್ಕನ್ನು ತಾವು ಉತ್ತರಿಸಿ ಈ ಒಂದು ನಂಬರಿನ ವ್ಯಾಟ್ಸಪ್ಗೆ ತಮ್ಮ ಉತ್ತರಗಳನ್ನು ಬರೆದು ಕಳಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸೊ ನಾವು ಲೆಟ್ ಅಸ್ ಗೋಯಿಂಗ್ ಟು ದಿ ಚಾಪ್ಟರ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ ಟು ದಿ ಕ್ಲಾಸ್ 7th ಸ್ಟ್ಯಾಂಡರ್ಡ್, 7ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಇರುವಂಥದ್ದು. ಸೊ ಮೊದಲನೇದಾಗಿ ಸಸ್ಯಗಳಲ್ಲಿ ಪೋಷಣೆ, ನ್ಯೂಟ್ರಿಷನ್ ಇನ್ ಪ್ಲಾಂಟ್. So you already know about the everyone living beings need a food. Without food, any one living organs cannot live on the earth. ಯಾವ ಆಹಾರ ಇಲ್ಲದೆ ಯಾವುದೇ ಒಂದು ಜೀವಿಗಳು ಭೂಮಿಯ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿ ಈ ಸಸ್ಯ ಜೀವಿ ಕೂಡ ತನ್ನ ಆಹಾರವನ್ನು ಯಾವ ರೀತಿ ಪೋಷಿಸ್ಕೋಗ್ತದ ಅನ್ನುವಂಥದ್ದು ಇಲ್ಲಿರುವಂಥ ವಿಷಯಾಂಶ. ಮೊದಲನೇದಾಗಿ ನ್ಯೂಟ್ರಿಷನ್ ಇನ್ ಪ್ಲಾಂಟ್. ಯು ನೋ what is that? Food is the most important and basic things of life. Carbohydrates, proteins, fats, vitamins and minerals are the components of the food. ಆಹಾರ ಅನ್ನುವಂಥದ್ದು ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು. ಈ ಆಹಾರದ ಒಂದು ಘಟಕಗಳನ್ನು ನಾವು ನೋಡಿದ್ದೇ ಆದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟು ಮತ್ತು ಇನ್ನಿತರ ಲವಣಾಂಶಗಳನ್ನು ಒಳಗೊಂಡಿರ್ತದೆ. ದೀಸ್ ಕಾಂಪೋನೆಂಟ್ಸ್ ಆರ್ ನೆಸಸರಿ ಫಾರ್ ಆಲ್ ಬೀಯಿಂಗ್ಸ್. ಈ ಎಲ್ಲ ಒಂದು ಆಹಾರದ ಘಟಕಾಂಶಗಳು ಪ್ರತಿಯೊಂದು ಜೀವಿಗೆ ಅವಶ್ಯ ಇರ್ತದೆ. ಆಲ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ರಿಕ್ವೈರ್ ಫುಡ್ ಫಾರ್ ದೇರ್ ಗ್ರೋತ್ ಆ್ಯಂಡ್ ಗೆಟಿಂಗ್ ಎನರ್ಜಿ. ವೈ ಡಿಡ್ ವಿ ಗೆಟ್ ದಿ ಫುಡ್? ಆಹಾರವನ್ನು ಯಾಕೆ ತಗೋಬೇಕು ಅಂತಂದರೆ ನಮ್ಮ ಬೆಳವಣಿಗೆಗೆ ಮತ್ತು ನಮಗೆ ಬೇಕಾಗುವಂತಹ ಶಕ್ತಿಗಾಗಿ ಆಹಾರವನ್ನು ಪಡಿತೀವಿ. ವಿ ಹ್ಯಾವ್ ಗೆಟಿಂಗ್ to the for the food for get the energy. That energy comes from food. ಪ್ರತಿಯೊಂದು ಜೀವಿಗೆ ಆಹಾರದಿಂದ ಶಕ್ತಿಯನ್ನು ಬಿಡುಗಡೆ ಆಗ್ತಿರ್ತದೆ. ಸೊ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಿರ್ತವೆ. ಬಟ್ ಪ್ರಾಣಿಗಳು ಸಸ್ಯವನ್ನು ಅವಲಂಬಿಸಿರ್ತವೆ. ನೇರವಾಗಿ ಸಸ್ಯವನ್ನು ಅವಲಂಬಿಸಿರಬಹುದು ಅಥವಾ ಪರ್ಯಾಯವಾಗಿ ಸಸ್ಯವನ್ನು ಅವಲಂಬಿಸಿರಬಹುದು. ಇಟ್ ದಿ ಆನಿಮಲ್ಸ್ ಡಿಪೆಂಡ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಟು ದಿ ಪ್ಲಾಂಟ್ ಪ್ರಾಡಕ್ಟ್. ಸೊ ದೆನ್ ನೆಕ್ಸ್ಟ್ some questions are present in here to memory. To memorize the previous classes. ನೀವು ಇಂದಿನ ಕ್ಲಾಸನ್ನು ನೆನಪಿಸಿಕೊಳ್ಳುವ ಒಂದು ಸಲುವಾಗಿ ಇಲ್ಲಿ ಒಂದು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಗಿದೆ. ವಾಟ್ ಆರ್ ದಿ ಕಾಂಪೋನೆಂಟ್ಸ್ ಆಫ್ ಫುಡ್? ಆಹಾರದ ಘಟಕಗಳು ಯಾವುವು? ಸೊ ದೋಸ್ ಆರ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ಕಾಂಪೋನೆಂಟ್ಸ್ ಆಫ್ ದಿ ಫುಡ್. ಆ್ಯಂಡ್ ವಾಟ್ ಈಸ್ ದಿ ನ್ಯೂಟ್ರಿಷನ್? ಪೋಷಣೆ ಅಂತಂದ್ರೆ ಏನು? ದಿ ಪ್ರೊಸೆಸ್ ಆಫ್ ಯುಟಿಲೈಸೇಷನ್ ಆಫ್ ಫುಡ್ by living organisms to obtain energy and nutrition.
ದಟ್ ಈಸ್ ಕಾಲ್ಡ್ ದಿ ನ್ಯೂಟ್ರಿಷನ್. ವೈ ಈಸ್ ನೀಡ್ ನ್ಯೂಟ್ರಿಷನ್? ಈ ಪೋಷಣೆ ಯಾಕೆ ಬೇಕು? Animals do not make their food themselves. Which plant? ಸಸ್ಯಗಳ ರೀತಿಯಲ್ಲಿ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವು ತಯಾರಿಸಿಕೊಳ್ಳಂಗಿಲ್ಲ. Animals eat plants or plant eating animals. ಪ್ರಾಣಿಗಳು ಏನು ಮಾಡ್ತಾವ? ಸಸ್ಯಗಳನ್ನು ತಿಂತವ ಅಥವಾ ಸಸ್ಯ ತಿಂದು ಬದುಕಿದಂಥ ಪ್ರಾಣಿಗಳನ್ನು ತಿಂದು ಬದುಕ್ತಿರ್ತವ. ಸೊ ಆನಿಮಲ್ಸ್ ಆರ್ directly or indirectly depends on plants. So here in a nutrition portion we have dividing the three types of nutritions. Nutritions get you have ನಾವು ಈ ಒಂದು ಜೀವಿಗಳನ್ನು ಮೂರು ರೀತಿಯಾಗಿ ವಿಂಗಡಣೆ ಮಾಡ್ತೇವೆ. ಒಂದು ಆಟೋಟ್ರೋಫಿಕ್ ನ್ಯೂಟ್ರಿಷನ್, ಪೋಷಣೆಯನ್ನು ಆಧಾರವಾಗಿಟ್ಟುಕೊಂಡು we have dividing the three types of living organs. First one, that is autotrophic nutrition. ಆಟೋಟ್ರೋಫಿಕ್ ಮೀನ್ಸ್, ಆಟೋ ಮೀನ್ಸ್ ಸೆಲ್ಫ್, ತಮ್ಮಷ್ಟಕ್ಕೆ ತಾವೇ ಆಹಾರವನ್ನು ತಯಾರಿಸಿಕೊಳ್ಳುವಂಥದ್ದು. ಸೊ ಪ್ಲಾಂಟ್ಸ್, every one plants have prepared their food themselves. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾವ. ಹೆನ್ಸ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ಸ್. ಸಸ್ಯಗಳನ್ನು ಪೋಷಕ ಜೀವಿಗಳು ಅಂತೇಳಿ ಕರಿಬೋದು. ಇಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರಿಸುವುದರಿಂದ. ಸೊ ದೆನ್ second one, so directly you have going to the some second one, heterotrophic nutrition. It is depending others, ಇನ್ನೊಂದನ್ನು ಅವಲಂಬಿಸಿ ತಮ್ಮ ಪೋಷಣೆಯನ್ನು ಮಾಡ್ಕೋತಿರ್ತಾವೆ. ಇನ್ನೊಂದನ್ನು, ಫಾರ್ ಎಕ್ಸಾಂಪಲ್ ಹಿಯರ್ ಗಿವನ್ ಹಾರ್ಸ್, ಇಟ್ ಗೆಟ್ ದಿ ಫುಡ್ ಫ್ರಮ್ ಗ್ರಾಸ್. ಈ ಹುಲ್ಲನ್ನು ತಿಂದು ತನ್ನ ಆಹಾರವನ್ನು ಪಡ್ಕೋತಿರ್ತದೆ. ಅದೇ ರೀತಿ ಪ್ರಾಣಿಗಳು, ಪಕ್ಷಿಗಳು, ಇನ್ನಿತರೆ ಕಾಡು ಪ್ರಾಣಿಗಳು, ಈ ಜೀವಿಗಳು, ಇವುಗಳನ್ನು ನಾವು ಹಾರ್ಬಿವೋರಸ್ ಅಂತ ಹೇಳಿ ಕರಿತೇವೆ. ಸಸ್ಯಾಹಾರಿಗಳು, ಶುದ್ಧ ಸಸ್ಯಾಹಾರಿ. ಹಾರ್ಬಿವೋರಸ್, ಕಾರ್ನಿವೋರಸ್, ಇನ್ಸೆಕ್ಟಿವೋರಸ್, so many we have dividing, you have learnt in the next classes. So here heterotrophic nutrition, ಪರಾವಲಂಬಿ ಪೋಷಣೆ ಅಂತ ಹೇಳಿ ಕರಿಬೋದು, ಸಹ ಪೋಷಣೆ ಅಂತ ಹೇಳಿ ಕರಿಬೋದು. ದಿ ವರ್ಡ್ ಹೆಟ್ರೋಟ್ರೋಫಿಕ್ ಈಸ್ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್, ದಟ್ ಈಸ್ ಹೆಟ್ರೋ ಟ್ರೋಫಸ್. ಹೆಟ್ರೋ ಆ್ಯಂಡ್ ಟ್ರೋಫಸ್. ಹೆಟ್ರೋ ಮೀನ್ಸ್ ಅದರ್ಸ್, ಮತ್ತೊಂದು, ಆ್ಯಂಡ್ ಟ್ರೋಫಸ್ ಮೀನ್ಸ್ nourishment. So nourishment, if organisms depend on other their food, it is called hetero. ಜೀವಿ ಇನ್ನೊಂದನ್ನು ಅವಲಂಬಿಸಿ ತನ್ನ ಪೋಷಣೆಯನ್ನು ಮಾಡ್ಕೋತಿದ್ರೆ ಅದನ್ನು ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತೇಳಿ ಗುರುತಿಸ್ತೇವೆ. ದ ನೆಕ್ಸ್ಟ್ ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್. ಸ್ಯಾಪ್ರೋಟ್ರೋಫಿಕ್ ಅಂತಂದ್ರೆ that is also depends another organs, but those organs are dead organs or decaying organs. Dead means ಸತ್ತಂತಹ, decaying means ಕೊಳತಂತಹ ಪದಾರ್ಥಗಳನ್ನು ಅವಲಂಬಿಸಿ ತಮ್ಮ ಪೋಷಣೆಯನ್ನು ಮಾಡ್ಕೋತಿದ್ರೆ ಅಂತಹ ಸಸ್ಯಗಳನ್ನು ನಾವು ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂಥೇಳಿ ಕರಿತೇವೆ. ದೀಸ್ ಆರ್ ಆಲ್ಸೋ ಪರಾವಲಂಬಿಗಳು. ನೀವು ಉದಾಹರಣೆಗೆ ನಮ್ಮ ಸಾಮಾನ್ಯವಾಗಿ ನೋಡುವಂಥ ನಾಯಿ ಕೊಡೆ,
So fungi, algae, these types of plants we have called the saprotrophic nutrients. Then so this is as ಒಂದು ಸಾಮಾನ್ಯವಾದಂತಹ ಮಾಹಿತಿಯನ್ನು. So some important points on nutrients. So depending upon their nutrients, you have dividing the three types of nutrients. One is autotrophic, heterotrophic and saprotrophics. ಸ್ವಪೋಷಣೆಗಳು, ಪರಪೋಷಣೆಗಳು ಅಂಥೇಳಿ ನಾವು ಗುರುತಿಸ್ತೇವೆ. ಇಲ್ಲಿ ಅದನ್ನು ಅವಲಂಬಿಸಿ ಮೂರು ಸಾಮಾನ್ಯವಾಗಿ ಇದರಲ್ಲಿ ನಾವು ಕೊಟ್ಟಂತಹ ಪ್ರಶ್ನೆಗಳು, ಈ ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದ ನಂತರ, ಇವತ್ತಿನ ಅವಧಿಯ ನಂತರ ನೀವು ಬರ್ಕೊಂಡು ನಾಳೆ ಉತ್ತರಿಸಬೇಕು. ಸೊ ಫೋಟೋಸಿಂಥ್ಯಾಸಿಸ್, ಫುಡ್ ಮೇಕಿಂಗ್ ಪ್ರೊಸೆಸ್ ಇನ್ ಪ್ಲಾಂಟ್ಸ್. ಏನಿದು ಫೋಟೋಸಿಂಥ್ಯಾಸಿಸ್? ಇನ್ ಕನ್ನಡ ದ್ವಿತೀಯ ಸಂಶ್ಲೇಷಣೆ ಅಂತ ಹೇಳ್ತಾರೆ. ದ್ವಿತೀಯ ಸಂಶ್ಲೇಷಣೆ ಅಂತಂದರೆ ಸಸ್ಯಗಳು ಸೂರ್ಯನ ಬೆಳಕು ಮತ್ತು ಇಂಗಾಲದ ಡೈಆಕ್ಸೈಡು ಜೊತೆಗೆ ಭೂಮಿಯಿಂದ ನೀರು ಲವಣಗಳನ್ನು ಪಡೆದುಕೊಂಡು ಅವುಗಳು ಪತ್ರ ಹರಿತಿನ ಸಹಾಯದಿಂದ ಸೂರ್ಯನ ಬೆಳಕಿನ ಮುಖಾಂತರ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಕ್ರಿಯೆ ಏನದ ಅದು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂಥೇಳಿ ಗುರುತಿಸ್ತೇವೆ. ಸೊ ಅದನ್ನೇ ಇಂಗ್ಲೀಷ್ನಲ್ಲಿ ಏನು, ದಿ ಪ್ರೋಸೆಸ್ ಆಫ್ ಮೇಕಿಂಗ್ ಆಫ್ ಫುಡ್ ಬೈ ಗ್ರೀನ್ ಪ್ಲಾಂಟ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ is known as photosynthesis. Chlorophyll means patra haritu. The process of create to making a food by green plants. ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಮತ್ತು ಪತ್ರಹರಿತಿನ ಮುಖಾಂತರ ಆಹಾರವನ್ನು ತಯಾರಿಸುವಂಥ ಕ್ರಿಯೆ. ದಿ ಪ್ರೋಸೆಸ್ ಆಫ್ ಮೇಕಿಂಗ್ of a food by green plants in the presence of sunlight and chlorophyll is known as photosynthesis. That is important. Then photosynthesis is the combination of two words. ಎರಡು ಶಬ್ದಗಳಿಂದ ರಚನೆಗೊಂಡಂಥದ್ದು ಫೋಟೋಸಿಂಥೆಸಿಸ್. ಫೋಟೋ ಮೀನ್ಸ್ ಲೈಟ್, ಸನ್ಲೈಟ್. ಸಿಂಥೆಸಿಸ್ ಮೀನ್ಸ್ ಪ್ರಿಪರೇಷನ್. ಸೊ prepared or making synthesis. Hence the photo plus synthesis, photosynthesis. The process of food making in green plants make their food themselves. Green leaves make food from carbon dioxide and water in the presence of sunlight and chlorophyll. ನೀರು ಮತ್ತು ಲವಣಗಳು ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಇವುಗಳು ಪತ್ರಹರಿತು ಮತ್ತು ಸೂರ್ಯನ ಬೆಳಕಿನ ಸಂಯೋಗದೊಂದಿಗೆ ಆಹಾರವನ್ನು ತಯಾರಿಸಿಕೊಳ್ಳುತ್ತಿರ್ತವೆ. ಎವ್ರಿ ಒನ್ ಗ್ರೀನ್ ಪ್ಲಾಂಟ್ ಪ್ರಿಪೇರ್ ದೇರ್ ಫುಡ್ ಬೈ ಯೂಸಿಂಗ್ ದಿ ಕಾರ್ಬನ್ ಡೈಆಕ್ಸೈಡ್. ಹೆನ್ಸ್ ಎವ್ರಿ ಒನ್ ಪ್ಲಾಂಟ್ ಸೇವ್ ದಿ ಅರ್ತ್. ಅತಿಯಾಗಿ ನಾವು ಕಾರ್ಬನ್ ಡೈಆಕ್ಸೈಡ್ ಈ ಒಂದು ಎನ್ವೈರ್ಮೆಂಟ್ನಲ್ಲಿ ಸಂಗ್ರಹ ಆಗಿತ್ತು ಅಂತಂದರೆ ನಾವು ಎಲ್ಲಿವರೆಗೂ ಬದುಕ್ತಿದ್ದಿಲ್ಲ. ಯಾಕೆ, ನಮ್ಮ ಪ್ರತಿಯೊಂದು ಜೀವಿ ಬದುಕಬೇಕು ಅಂತಂದ್ರೆ ಅವಶ್ಯವಾಗಿರುವಂಥದ್ದು ಆಕ್ಸಿಜನ್. ಈ ಒಂದು ಆಮ್ಲಜನಕವನ್ನು ಬಿಡುಗಡೆ ಮಾಡುವಂತಹ ಕ್ರಿಯೆ ಫೋಟೋಸಿಂಥೆಸಿಸ್ನಲ್ಲಿ ನಡೀತವ. ಸೊ ಸಸ್ಯಗಳು ಆಮ್ಲಜನಕದ ಕಾರ್ಖಾನೆ ಅಂಥೇಳಿನೂ ಕರೀಬೋದು. ಸೊ ಅದಕ್ಕಾಗಿ ನಾವು ಪ್ರಕೃತಿ ಒಳಗೆ ಅತಿ ಹೆಚ್ಚಾಗಿ ಸಸ್ಯಗಳನ್ನು ಬೆಳೆಸಬೇಕು ಅನ್ನುವಂಥದ್ದು ಉದ್ದೇಶ ಇದ್ರ ಸಲುವಾಗಿ. ಇನ್ ರೆಸ್ಪಿರೇಷನ್ ಪ್ರೋಸೆಸ್ ಇನ್ ಆ್ಯನಿಮಲ್ಸ್ ಆರ್ ಮೆನ್ಸ್, ನಮ್ಮಲ್ಲಿಯೂ ಸಹಿತ in respiration process we have inhaling the oxygen and release carbon dioxide. ನಾವು ಆಮ್ಲಜನಕವನ್ನು ತಗೋತೇವೆ,
ಇಂಗಾಲದ ಡೈಆಕ್ಸೈಡನ್ನು ಹೊರಗೆ ಹಾಕ್ತೇವೆ. ನಾವು ಬಿಟ್ಟಂತ ಇನ್ ಎವ್ರಿ ಒನ್ ಆ್ಯನಿಮಲ್ಸ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ದಟ್ ಟೇಕ್ಸ್ ದಿ ಪ್ಲಾಂಟ್ಸ್, ಸಸ್ಯಗಳನ್ನು ಅದು ಪಡಿತಿರ್ತದೆ. ಸೊ ಹೆನ್ಸ್ ಫಾರ್ ಟೇಕಿಂಗ್ ಪ್ಲೇಸ್ ಆಫ್ ಫೋಟೋಸಿಂಥಸಿಸ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಸನ್ಲೈಟ್ ಮಸ್ಟ್ ಬಿ reached at the green leaves in addition to presence of chlorophyll. ಕಾರ್ಬನ್ ಡೈಆಕ್ಸೈಡು, ನೀರು ಮತ್ತು ಲವಣಗಳು ಈ ಒಂದು ಕ್ಲೋರೋಫಿಲ್ ಒಂದು ಮಧ್ಯಸ್ಥಿಕೆಯ ಒಳಗ ಪ್ರತಿಯೊಂದು ಎಲೆಗಳಿಗೆ ಹೋಗ್ತಿರ್ತದೆ. ಈ ನೀರು ಮತ್ತು ಲವಣಗಳು, ವಾಟರ್ ಆ್ಯಂಡ್ ಮಿನರಲ್ಸ್ ಎಲ್ಲಿಂದ ಬಂತು? ಸೊ ವಾಟರ್ ಆ್ಯಂಡ್ ಮಿನರಲ್ಸ್ ಆರ್ ಅಬ್ಸಾರ್ಬ್ಡ್ ಬೈ ದಿ ರೂಟ್ಸ್ ಆಫ್ ಪ್ಲಾಂಟ್ಸ್, ಸಸ್ಯದ ಬೇರುಗಳ ಮುಖಾಂತರ ಹೀರಿಕೊಂಡು ದಟ್ ಗೋಸ್ ಟು ದಿ ಎವ್ರಿ ಒನ್ ಲೀವ್ಸ್ ಫ್ರಮ್ xylem canals. So next in this photosynthesis process, carbon dioxide plus H2O, it releases the sugar, that is carbohydrate carbon 6, hydrogen 12 and oxygen 6, ಜೊತೆಗೆ ಆಮ್ಲಜನಕ O2 gas will be released. Okay, the next is section through a leaf. ಒಂದು ಎಲೆ ಕತ್ತರಿಸಿದಾಗ ಅದರಲ್ಲಿ ಕಂಡು ಬರುವಂತಹ ಒಂದು ದೃಶ್ಯ, ದಟ್ ಈಸ್ ದಿ ಪಿಕ್ಚರ್ ಸೆಕ್ಷನ್ ಆಫ್ ದಿ ಲೀವ್ಸ್. ಸೊ ಲೀವ್ಸ್ ಹ್ಯಾವ್ ಸೆವರಲ್ ಟಿನ್ನಿ ಪೋರ್ಸ್, ರಂಧ್ರಗಳು, ಸೂಕ್ಷ್ಮ ರಂಧ್ರಗಳು. ನೀವು ಯಾವುದೇ ಒಂದು ಎಲೆಯನ್ನು ಅಬ್ಸರ್ವ್ ಮಾಡಿ ಸನ್ಲೈಟಿಗೆ ಅಥವಾ ಯಾವುದೋ ಒಂದು ಬೆಳಕಿಗೆ ಅಬ್ಸರ್ವ್ ಮಾಡಿದ್ರಿ ಅಂತ ಚಿಕ್ಕ ಚಿಕ್ಕ ರಂಧ್ರಗಳನ್ನು ನಾವು ಅದರಲ್ಲಿ ಕಾಣ್ಬೋದು. ಇಲ್ಲ ಯು ಹ್ಯಾವ್ ಯೂಸಿಂಗ್ ದಿ ಲೆನ್ಸ್, ಸೂಕ್ಷ್ಮದರ್ಶಕ ಅಥವಾ ಮಸೂರುಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ಪೋರ್ಸ್ಗಳನ್ನು ಕಾಣ್ಬೋದು. ಸ್ಟ್ರಕ್ಚರ್ ಆನ್ ದಿಸ್ ದಿ ಲೋವರ್ ಸರ್ಫೇಸ್, ದಿಸ್ ಈಸ್ ಕಾಲ್ಡ್ ಸ್ಟೊಮಾಟಾ, through which leaves absorbs carbon dioxide from air. These spores, ಅವುಗಳು ಸ್ಟೊಮಾಟಾ ಅಂಥೇಳಿ ನಾವು ಇಲ್ಲಿ ಗುರುತಿಸ್ತೇವೆ. ಇಲ್ಲಿ ಅವು ಸಣ್ಣ ಒಂದು ರಂಧ್ರಗಳು. ಎಸ್, ಈ ಸೂಕ್ಷ್ಮ ರಂಧ್ರಗಳು ಅಥವಾ ಸ್ಟೊಮಾಟಾಗಳು ಈ ಒಂದು ವಾತಾವರಣದ ಒಂದು ಎನ್ವೈರ್ಮೆಂಟ್ನಿಂದ ಅಬ್ಸಾರ್ಬ್ ದಿ ಕಾರ್ಬನ್ ಡೈಆಕ್ಸೈಡ್. ವಾಟರ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ದಿ ಲೀವ್ಸ್ ಥ್ರೂ ಹೇರ್ ಲೈಕ್ ಪೈಪ್ಲೈನ್ಸ್. ಹೇರ್ ಲೈಕ್ ಸೂಕ್ಷ್ಮವಾದ ನಾಳಗಳು. ಸೊ ಆ ನಾಳಗಳನ್ನು ಇಟ್ ಸ್ಟಾರ್ಟಿಂಗ್ ಫ್ರಮ್ ದಿ ರೂಟ್ಸ್, ಬೇರೆದಿಂದ ಅವುಗಳು ಚಾಲು ಆಗಿರ್ತಾವ ಆ್ಯಂಡ್ ರೀಚಸ್ ಎವ್ರಿ ಒನ್ ಪಾರ್ಟ್ ಆಫ್ ದಿ ಪ್ಲಾಂಟ್. ಅವುದು ಸೂಕ್ಷ್ಮ ನಾಳಗಳು, ದಟ್ಸ್ ಲೈಕ್ ಹೇರ್, ಸೂಕ್ಷ್ಮವಾಗಿರುವಂಥ ನಾಳಗಳು. ಆ ನಾಳಗಳಿಗೆ ನಾವು ಝೈಲಮ್ ನಾಳಗಳು ಅಂಥೇಳಿ ಗುರುತಿಸ್ತೇವೆ. ಸೊ ದ್ಯಾಟ್ ಪೈಪ್ಸ್ ಆರ್ ದ್ಯಾಟ್ ಟ್ಯೂಬ್ಸ್, ಝೈಲಮ್ ಟ್ಯೂಬ್ಸ್, it reaches every one part of the plant. It may be leaves, fruit, flowers, young roots, buds. In every one part it reaches the xylem. Why? Because it transports to the water and minerals to reach the leaves. Then ಇನ್ನೊಂದು ನಾಳ ಬರ್ತದೆ ಅಲ್ಲಿ, ಫ್ಲೂಯಮ್ tubes, it transport the food, preparing food, it reaches every one part. So through hair like pipelines from the roots, these pipelines are present throughout the plant, that is from the root to branches of the leaves. These pipelines are known as xylem. Xylem is a type of tissue. ಇದು ಒಂದು ಸಸ್ಯದಲ್ಲಿರುವಂಥ ಭಾಗ. ಕ್ಲೋರೋಫಿಲ್, ಎ ಗ್ರೀನ್ ಪಿಗ್ಮೆಂಟ್, ಈಸ್ ಫೌಂಡ್ ಇನ್ ಗ್ರೀನ್ ಲೀವ್ಸ್. ಕ್ಲೋರೋಫಿಲ್ ಪತ್ರಹರಿತ್ತು. ನಾವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೋಡ್ತೇವೆ, ಯಾವುದೇ ಒಂದು ತಪ್ಪಲ ನಾವು ಅದನ್ನು ತಿಕ್ಕಿ ಅದರ ಒಳಗಡೆ ಇರುವಂತಹ ಹಸಿರು
ಒಂದು ಪೇಸ್ಟನ್ನು ನಾವು ಹೊರಗೆ ತೆಗಿಬೋದು. ದ್ಯಾಟ್ ಈಸ್ ಕ್ಲೋರೋಫಿಲ್. ಅದನ್ನೇ ಪತ್ರಹರಿತು ಅಂಥೇಳಿ ಗುರ್ತಿರ್ತೇವೆ. ಕ್ಲೋರೋಫಿಲ್ ಅಬ್ಸಾರ್ಬ್ಸ್ ಸನ್ಲೈಟ್ ಆ್ಯಂಡ್ ಗಿವ್ಸ್ ಎನರ್ಜಿ. ದಟ್ ಈಸ್ ಮೇನ್ ಇಂಪಾರ್ಟೆಂಟ್. ಎಲ್ಲರ ಮ್ಯಾಗೂ ಸೂರ್ಯನ ಬೆಳಕು ಬೀಳ್ತದೆ. ದಿ ಸನ್ಲೈಟ್ ಫಾಲ್ಸ್ ಇನ್ ಎವ್ರಿಬಡಿ, ಬಟ್ ಎವ್ರಿ ಒನ್ಸ್ ಕ್ಯಾನ್ ನಾಟ್ ಅಬ್ಸಾರ್ಬ್ಸ್ sunlight, but chlorophylls have absorbed the sunlight. So this chlorophyll absorbs sunlight and carbon dioxide and water, and it convert them into carbohydrate. ಸೊ ಈ ಒಂದು ಪತ್ರಹರಿತಿನ ಮುಖಾಂತರ ಹೀರಿಕೊಂಡಂಥ ಸೂರ್ಯನ ಬೆಳಕು, ನೀರು ಮತ್ತು ಲವಣಗಳು ಇವುಗಳನ್ನು ಒಂದು ಹೀರಿಕೊಂಡ ನಂತರ ಅದನ್ನು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಮಾಡ್ತದೆ. ಕಾರ್ಬನ್ ವಿತ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ದ್ಯಾಟ್ ಕಾಂಬಿನೇಷನ್ ವಿ ಹ್ಯಾವ್ ಕಾಲ್ಡ್ ದಿ ಕಾರ್ಬೋಹೈಡ್ರೇಟ್. Carbohydrate is used as a food and oxygen is emitted out to the atmosphere. ಈ ಒಂದು ಕ್ರಿಯೆಯೊಳಗೆ ಇನ್ ದಿ ಪ್ರೋಸೆಸ್ ಆಫ್ ಫೋಟೋಸಿಂಥಾಸಿಸ್, emitting the every one plant emitting the oxygen to the atmosphere or to the in the environment. ಈ ಒಂದು ವಾತಾವರಣದಲ್ಲಿ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತದೆ. This whole process of making food by plants is called photosynthesis. ಒಂದು ದ್ವಿತೀಯ ಸಂಶ್ಲೇಷಣೆ ಅಂಥೇಳಿ ನಾವು ಗುರುತಿಸ್ಬೋದು. ಸೊ ಫಾಲೋವಿಂಗ್ ಆರ್ ನೆಸಸರಿ ಫಾರ್ photosynthesis to be taken places. ಒಂದು ಫೋಟೋಸಿಂಥಾಸಿಸ್ ಪ್ರೋಸೆಸ್ ನಡಿಬೇಕು ಅಂತಂದರೆ ಈ ಅಂಶಗಳು. ಒಂದು ಫಸ್ಟ್ ಒನ್ ಈಸ್ ಸನ್ಲೈಟ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕ್ಲೋರೋಫಿಲ್, ವಾಟರ್ ಆ್ಯಂಡ್ ಮಿನರಲ್ಸ್, ದೆನ್ ಕಾರ್ಬನ್ ಡೈಆಕ್ಸೈಡ್. ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಇನ್ ದಿ ಪ್ರೋಸೆಸ್ ಆಫ್ ಫೋಟೋಸಿಂಥಾಸಿಸ್. ಗ್ರೀನ್ ಪ್ಯಾಚಸ್ ಇನ್ ponds or near the stagnant water, ಒಂದು ಕೊಳೆತ ನೀರಿನಲ್ಲಿ ನಾವು ಹಸಿರು ಪಾಚಿಗಳನ್ನು ನೋಡ್ತೇವೆ. ಕ್ಯಾನ್ ಬಿ seen easily. These green patches are living organism called algae. ಅವುಗಳನ್ನು algae ಅಂಥೇಳಿ ನಾವು ಕರಿತೇವೆ. ಸೊ algae are the some tiny plants. Often algae grow near the shallow water-laced areas such as near tube wells, taps, etc. One may slip over it. Algae look green because of a presence of chlorophylls. Algae prepare their own food by the process of ಫೋಟೋಸಿಂಥಾಸಿಸ್. ಅಲ್ಗೆ ಅನ್ನುವಂಥದ್ದು ಒಂದು ಸೂಕ್ಷ್ಮ ಚಿಕ್ಕ ಸಸ್ಯ ಆದರೂ ಸಹಿತ, ಈ ಪಾಚಿ ಅನ್ನುವಂಥ ಒಂದು ಚಿಕ್ಕ ಸಸ್ಯ ಯಾಕೆ ಹಸಿರಾಗಿರ್ತದೆ ಅಂತಂದರೆ ಇಟ್ ಹ್ಯಾವ್ ಎ ಕ್ಲೋರೋಫಿಲ್. ಹಸಿರಾಗಿರೋದ್ರಿಂದ, ಅದು ಕ್ಲೋರೋಫಿಲ್ ಇರುವುದು ಪತ್ರಹರಿತು ಇರೋದರಿಂದ ಹಸಿರಾಗಿ ಕಾಣ್ತಿರ್ತದೆ. ಸೊ ಇಟ್ ಈಸ್ ಆಲ್ಸೋ ಪ್ರಿಪೇರ್ ದೇರ್ ಓನ್ ಫುಡ್. So take some questions. What is photosynthesis? You should write these questions. What is photosynthesis? And what then second question is, what are the essential factors for the photosynthesis? Then third question, what is chlorophyll? You take these questions and try to write own. ಇಲ್ಲಿ ಅದ ಅಂಥೇಳಿ ನೋಡಿ ಬರಲಿಕ್ಕೆ ಹೋಗಬೇಡ್ರಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ದೆನ್ ನೆಕ್ಸ್ಟ್ these questions, a sum of 8 and 10 questions are present. So synthesis of plant food other than carbohydrate. ಕೇವಲ ಕಾರ್ಬೋಹೈಡ್ರೇಟ್ ಒಂದೇ ಇದ್ರೆ ನಡೆಯಂಗಿಲ್ಲ. ಸೊ ಅದರ್ ದ್ಯಾನ್ ಕಾರ್ಬೋಹೈಡ್ರೇಟ್ ಫುಡ್, ಹೌ ಟು ಪ್ರಿಪೇರ್ ದಿ ಫುಡ್, ಈ ಒಂದು ಅಂಶವನ್ನು ನಾವು
ಮುಂದಿನ ಅವಧಿಯಲ್ಲಿ ನೋಡೋಣ. ಸೊ ಇಲ್ಲಿವರೆಗಿರುವಂಥ ನಿಮ್ಗೆ ಹಿಂದಿನ ಒಂದು ಸ್ಕ್ರಿಪ್ಟ್ನಲ್ಲಿ ಬಂದಂಥ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿರಿ. ನಿಮ್ಮ ಓನ್ ರೈಟಿಂಗ್ ಆ ಕ್ವಶನ್ಗಳಿಗೆ ಆನ್ಸರ್ ಅಲ್ಲೇ ಅದಾವ, ಅವುಗಳನ್ನು 2-3 ಸಲ ನೀವು ಓದಿಕೊಂಡು ಅರ್ಥ ಮಾಡಿಕೊಂಡು ನಿಮ್ಮ ಸ್ವಂತ ಪೇಜಿನಲ್ಲಿ ಬರೆದು ಯು ಹ್ಯಾವ್ ಸೆಂಡ್ ಇಟ್ ಟು ಮೈ ಓನ್ ವಾಟ್ಸಪ್. ಓಕೆ ಥ್ಯಾಂಕ್ ಯು.